ಇನ್ನು ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರುವಂತಹ ಸ್ಟಾರ್ ವಾರ್ ಬಗ್ಗೆ ನಟ ವಿನೋದ್ ರಾಜ್ ಬೇಸರವನ್ನು ಹೊರಹಾಕಿದ್ದಾರೆ. ಅಟ್ಟದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಗಾದೆ ಮಾತಿನ ಮೂಲಕ ತಮ್ಮ ಬೇಸರವನ್ನ ವಿನೋದ್ ಹೊರಹಾಕಿದ್ದಾರೆ. ಅಭಿಮಾನಿಗಳು ಮುಗ್ಧರು, ನಾವು ಹೇಳದಂತೆ ಕೇಳ್ತಾರೆ. ನಮ್ಮ ಮಾತು ಅಭಿಮಾನಿಗಳನ್ನ ದಾರಿ ತಪ್ಪಿಸಬಾರದು. ನಾವು ಆಡುವಂತಹ ಮಾತಿನ ಮೇಲೆ ಎಚ್ಚರಿಕೆ ಇರಬೇಕು ಅಂತಲೂ ಕೂಡ ನುಡಿದಿದ್ದಾರೆ. ನೆಲಮಂಗಲದಲ್ಲಿ ಮಾತನಾಡಿದ್ರು ನಟ ವಿನೋದ್ ರಾಜ್. ನಾವು ಫಸ್ಟು ಕಿತ್ತಾಡಬಾರ್ದು, ಮರೆಮುಖವಾಗಿ ಮಾತಾಡಬಾರ್ದು. ಏನು ಮಾತಾಡಿದ್ರೆ ಯಾವ ಮಾತಿಂದ ಇನ್ನೊಬ್ರಿಗೆ ನೋವಾಗತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಮತ್ತೆ ನನ್ನ ತಾಯಿಯವ್ರನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಂದರ್ಶನದಲ್ಲಿ ಕೂಡ ಒಬ್ರಿಗೆ ನೋವಾಗುವಂಥ ಮಾತುಗಳನ್ನ ನಾವು ಆಡುವಂಥದ್ದು ಕಡಿಮೆ ಮಾಡಿಕೊಂಡು ನಾವು ಒಗ್ಗಟ್ಟಾಗುವಂಥ ಮಾತ್ರ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಗ್ಗಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಅಟ್ಟಿದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಆಗಬಾರ್ದು. ಅದು ಇರುವಾಗ ಅದನ್ನು ನಾವು ಬೇಯಿಸ್ಕೊಂಡು ಒಳ್ಳೆಯದನ್ನು ನಾವು ಊಟ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆತನದಿಂದ ಒಳ್ಳೆಯದನ್ನು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಖಂಡಿತ ಕಲಾವಿದರಲ್ಲಿ ಆ ಒಗ್ಗಟ್ಟು ಯಾವತ್ತೂ ಇರಬೇಕು. ದಯವಿಟ್ಟು ಎಲ್ಲರೂ ಪ್ರೀತಿಯಿಂದ ವರ್ತಿಸಿ. ಅಭಿಮಾನಿಗಳಿಗೆ ಮುಗ್ಧರು ಅವರು. ನಾವೇನು ಹೇಳ್ತೀವೋ ಅವ್ರು ಅದನ್ನೇ ಕೇಳ್ತಾರೆ. ಆದರೆ ಅದಕ್ಕೆ ನಾವು ಮಾತಾಡೋ ಮಾತನ್ನ ತುಂಬ ಎಚ್ಚರಿಕೆಯಿಂದ ಮಾತಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಅಷ್ಟೇ, ತಲೆನೇ ಕೆಡಿಸ್ಕೋಬಾರ್ದು. ಏನಿಲ್ಲಿ ನಾವು ಗಳಿಸ್ಕೊಂಡು ಹೋಗ್ತೀವಿ? ಏನು ಗಳಿಸ್ಕೊಂಡು ಹೋಗೋದಿಲ್ಲ. ಒಳ್ಳೆಯವರು ಕೆಟ್ಟವರು ಅನ್ನೋದು ಎರಡು ವಿಷಯ ಬಿಟ್ಟರೆ ನಾವು ಮಾಡಿದ್ದು ಏನಾದರೂ ಇದ್ದರೆ ಅದೊಂದು ಸ್ವಲ್ಪ ನೆನೆಸ್ಕೊತಾರೆ ಜನ, ಅಷ್ಟೇ.